ಶ್ರೀರಾಮಚರಿತ ಮಹಾಕಾವ್ಯ ಕೃತಿಯ ಕವಿ ಯಾರು? ಲಕ್ಷ್ಮೀಶ, ಪಂಪ, ಕೇಶಿರಾಜ, ಕುಮಾರವ್ಯಾಸ. ಸರಿಯಾದ ಉತ್ತರ ಲಕ್ಷ್ಮೀಶ. ಕನ್ನಡದಲ್ಲಿ ಮೊದಲ ವ್ಯಾಕರಣ ಕೃತಿ ಯಾವುದು? ಶಬ್ದಮಣಿ ದರ್ಪಣ, ಗದ್ಯ ಕರ್ಣಾಮೃತ, ಒಡ್ಡರಾಧನೆ, ಆದಿಪುರಾಣ. ಸರಿಯಾದ ಉತ್ತರ ಶಬ್ದಮಣಿ ದರ್ಪಣ. ಭರತೇಶ ವೈಭವ ಕಾವ್ಯದ ರಚನೆ ಮಾಡಿದವರು ಯಾರು? ಪಂಪ, ರನ್ನ, ಜನ್ನ, ಅಂಡಣ್ಣ. ಸರಿಯಾದ ಉತ್ತರ ರನ್ನ. ಕುಮಾರವ್ಯಾಸ ಭಾರತ ಯಾವ ಭಾಷೆಯಲ್ಲಿ ರಚಿತವಾಗಿದೆ? ತುಳು ಕನ್ನಡ, ಹಳೆಯ ಕನ್ನಡ, ನಡುಗನ್ನಡ, ಹೊಸಗನ್ನಡ. ಸರಿಯಾದ ಉತ್ತರ ನಡುಗನ್ನಡವಾಗಿದೆ. ಚಂದ್ರಪುರಾಣ ಕೃತಿಯ ಕವಿ ಯಾರು? ಜನ್ನ, ಪಂಪ, ನಾಗಚಂದ್ರ, ಹರಿಸೇನ. ಸರಿಯಾದ ಉತ್ತರ ಜನ್ನವಾಡ. ಮಹಾಮಹಿಮೆ ಎಂಬ ಬಿರುದು ಪಡೆದವರು ಯಾರು? ಪಂಪ, ರನ್ನ, ಜನ್ನ, ಪೊನ್ನ. ಸರಿಯಾದ ಉತ್ತರ ರನ್ನ. ಕರ್ನಾಟಕ ಕಾವ್ಯ ಪಿತಾಮಹ ಎಂದು ಪ್ರಸಿದ್ಧರಾದವರು ಯಾರು? ಪಂಪ, ರನ್ನ, ಪೊನ್ನ, ದ. ರಾ ಬೇಂದ್ರೆಯವರು. ಸರಿಯಾದ ಉತ್ತರ ಪಂಪ. ಸಂತ ಶಿಖಾಮಣಿ ಎಂಬ ಬಿರುದು ಯಾರಿಗಿದೆ? ಅಕ್ಕ ಮಹಾದೇವಿ, ಬಸವಣ್ಣನವರು, ಅಲ್ಲಮಪ್ರಭು, ಒಡೆಯ. ಸರಿಯಾದ ಉತ್ತರ ಅಕ್ಕ ಮಹಾದೇವಿ. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರು? ಬಸವಣ್ಣನವರು, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಜೇಡರ ದಾಸಿ. ಸರಿಯಾದ ಉತ್ತರ ಬಸವಣ್ಣನವರು. ಕಾವ್ಯಲೋಕ ಕೃತಿಯ ಕರ್ತೃ ಯಾರು? ಕೇಶಿರಾಜ, ಪಂಪ, ಬೇಂದ್ರೆ, ಕುವೆಂಪು. ಸರಿಯಾದ ಉತ್ತರ ಕೇಶಿರಾಜ. ಶಿವರಾಜ ವಿಜಯ ಕೃತಿಯ ಕರ್ತೃ ಯಾರು? ಪರಮಶಿವಯ್ಯ, ಪಂಪ, ಲಕ್ಷ್ಮೀಶ, ಪುರಂದರದಾಸರು. ಸರಿಯಾದ ಉತ್ತರ ಪರಮಶಿವಯ್ಯ. ಕರ್ನಾಟಕದಲ್ಲಿ ಜೈನರ ಪ್ರಭಾವ ಹೆಚ್ಚು ಕಂಡುಬಂದ ಕಾಲ ಯಾವುದು? ಚೋಳರು, ಚಾಳುಕ್ಯರು, ಹೊಯ್ಸಳರು, ವಿಜಯನಗರರು. ಸರಿಯಾದ ಉತ್ತರ ಚಾಳುಕ್ಯರು. ರಸಗಂಗಾಧರ ಕೃತಿಯ ಕರ್ತೃ ಯಾರು? ಜಗನ್ನಾಥ, ದಂಡಿ, ಪಂಪ, ದ. ರಾ ಬೇಂದ್ರೆಯವರು. ಸರಿಯಾದ ಉತ್ತರ ಜಗನ್ನಾಥ. ಸೋಮನಾಥದ ಚರಿತ್ರೆ ಕೃತಿಯ ಕರ್ತೃ ಯಾರು? ಕವಿರಾಜ ಮಾರ್ಗ, ವಿಜಯನಗರ ಅರಸರು, ರನ್ನ, ಪಂಪ. ಸರಿಯಾದ ಉತ್ತರ ರನ್ನ. ಶಬ್ದಮಣಿ ದರ್ಪಣ ವ್ಯಾಕರಣ ಯಾವ ಶತಮಾನದಲ್ಲಿ ಬರೆಯಲಾಯಿತು? 11ನೇ ಶತಮಾನ, 12ನೇ ಶತಮಾನ, 13ನೇ ಶತಮಾನ, 14ನೇ ಶತಮಾನ. ಸರಿಯಾದ ಉತ್ತರ 12ನೇ ಶತಮಾನ. ಕಾವ್ಯ ಮೀಮಾಂಸ ಕೃತಿಯ ಕರ್ತೃ ಯಾರು? ರನ್ನ, ಪಂಪ, ರಾಜಮಾರ್ಗ, ರಾಜಶೇಖರ. ಸರಿಯಾದ ಉತ್ತರ ರಾಜಶೇಖರ. ಪ್ರಬಂಧ ಚಿಂತಾಮಣಿ ಕೃತಿಯ ಕರ್ತೃ ಯಾರು? ಹೇಮಚಂದ್ರ, ಪಂಪ, ನಾಗಚಂದ್ರ, ರನ್ನ. ಸರಿಯಾದ ಉತ್ತರ ಹೇಮಚಂದ್ರ. ಶ್ರೀರಂಗ ಮಹಾಗುರು ಯಾರ ಶಿಷ್ಯರಾಗಿದ್ದರು? ತ್ಯಾಗರಾಜ, ವೀಣಾಶಾಸ್ತ್ರಿ, ಪುರಂದರದಾಸ, ವಿದ್ಯಾರಣ್ಯ. ಸರಿಯಾದ ಉತ್ತರ ಪುರಂದರದಾಸರು. ಮಂಕುತಿಮ್ಮನ ಕಗ್ಗ
ಯಾವ ಛಂದಸ್ಸಿನಲ್ಲಿ ರಚಿತವಾಗಿದೆ? ವೃತ್ತ, ಷಟ್ಪದಿ, ಕಂದ, ಮುಕ್ತಾಯ. ಸರಿಯಾದ ಉತ್ತರ ಷಟ್ಪದಿಯಾಗಿದೆ. ಧನ್ಯವಾದಗಳು.